ನಮಸ್ಕಾರ ಸ್ನೇಹಿತರೆ, ನಾನು ಸಂಗೀತ ಪ್ರಸಾದ್. ನಾನು ಈ ಹಿಂದೆ ಹೇಳಿದಂತೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಅಂಗಡಿ ಗ್ರಾಮಕ್ಕೂ ಹಾಗೂ ಹೊಯ್ಸಳ ಸಾಮ್ರಾಜ್ಯಕ್ಕೂ ಇರುವ ನಂಟಿನ ಬಗ್ಗೆ ಹೇಳುತ್ತೇನೆ ಎಂದು ಹೇಳಿದ್ದೆ. ಅದರಂತೆ ಇಂದು ನಾನು ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಹೊಯ್ಸಳರ ಹೆಸರು ಶಾಶ್ವತ. ನಮ್ಮ ಬೇಲೂರು ಹಳೆಬೀಡು ಕಲೆಗೆ ಅಡಿಪಾಯ ಜಾಗ ಯಾವುದು ಗೊತ್ತಾ? ಅದುವೇ ನಮ್ಮ ಮೂಡಿಗೆರೆಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಗ್ರಾಮ ಅಂಗಡಿ. ಇಂದು ನಾವು ಈ ಗ್ರಾಮವನ್ನು ಅಂಗಡಿ ಎಂದು ಕರೆದರೂ ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶವನ್ನು ಸೊಸೆವೂರು ಅಥವಾ ಶಶಾಂಕಪುರ ಎಂದು ಪ್ರಸಿದ್ಧವಾಯಿತು. ಅಂದು ಈ ಗ್ರಾಮವೇ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಯಿತು. ಸ್ನೇಹಿತರೆ, ಈ ಅಂಗಡಿ ಗ್ರಾಮದ ಹಿನ್ನೆಲೆ ಏನು ಅನ್ನುವುದು ನಿಮಗೆ ಗೊತ್ತೇ? ಸ್ನೇಹಿತರೆ, ಸುಮಾರು 1100 ವರ್ಷಗಳ ಹಿಂದೆ ವಾಸಂತಿಕಾ ದೇವಿ ದೇವಸ್ಥಾನದ ಬಳಿ ಸಳ ಎಂಬ ಯುವಕ ಜೈನ ಮುನಿ ಸುಧಾತಾಚಾರ್ಯರು ನಡೆಸುತ್ತಿದ್ದ ಗುರುಕುಲದಲ್ಲಿ ವಿದ್ಯೆ ಕಲಿಯುತ್ತಿದ್ದ. ಒಂದು ದಿನ ಅನಿರೀಕ್ಷಿತವಾಗಿ ಹುಲಿಯೊಂದು ಗುರುಕುಲದ ಮೇಲೆ ದಾಳಿ ಮಾಡುತ್ತೆ. ಇದನ್ನ ಗಮನಿಸಿದ ಸುಧಾತಾಚಾರ್ಯರು ಅಲ್ಲೇ ಇದ್ದ ತನ್ನ ಶಿಷ್ಯ ಸಳನಿಗೆ ಓಯ್ ಸಳ ಎಂದು ಆಜ್ಞೆ ನೀಡುತ್ತಾರೆ. ಹಳೆಗನ್ನಡದಲ್ಲಿ ಓಯ್ ಎಂದರೆ ಒಡಿ ಎಂದು ಅರ್ಥ. ಯಾವಾಗ ಗುರುಗಳು ಆಜ್ಞೆ ಮಾಡ್ತಾರೆ, ಸಳನು ಸ್ವಲ್ಪನೂ ವಿಚಲಿತನಾಗದೆ ತನ್ನ ಶಕ್ತಿ ಮತ್ತು ವೀರತ್ವದಿಂದ ಹುಲಿಯನ್ನು ಕೊಂದು ಹಾಕಿದನು. ಈ ಘಟನೆಯೇ ಮುಂದೆ ಹೊಯ್ಸಳ ಸಾಮ್ರಾಜ್ಯದ ಉಗಮಕ್ಕೆ ಕಾರಣವಾಯಿತು. ಸಳನು ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರ ಇವರ ರಾಜ್ಯ ಲಾಂಛನವಾಯಿತು. ಹೊಯ್ಸಳ ರಾಜವಂಶದ ಸ್ಥಾಪಕ ಸಳ ಶಶಾಂಕಪುರವನ್ನು ಮೊದಲ ರಾಜಧಾನಿಯಾಗಿ ಮಾಡಿಕೊಂಡಿದ್ದನು. ಕ್ರಿಸ್ತಶಕ 1026ರಿಂದ 1048ರವರೆಗೆ ಅವರ ರಾಜಕೀಯ ಮತ್ತು ವಾಣಿಜ್ಯ ಕೇಂದ್ರವಾಗಿತ್ತು. ಪ್ರಾರಂಭದಲ್ಲಿ ಪಶ್ಚಿಮ ಚಾಲುಕ್ಯರ ಸಾಮಂತ ಅರಸನಾಗಿದ್ದ ಈ ಹೊಯ್ಸಳರು ನಂತರ ಸ್ವತಂತ್ರವಾಗಿ ದಕ್ಷಿಣ ಭಾರತದ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿದರು. ನಂತರದ ದಿನಗಳಲ್ಲಿ ರಾಜಧಾನಿಯನ್ನು ಅಂಗಡಿ ಅಥವಾ ಶಶಾಂಕಪುರದಿಂದ ಬೇಲೂರು ಮತ್ತು ಹಳೆಬೀಡಿಗೆ ವರ್ಗಾಯಿಸಿದರು. ಶಶಾಂಕಪುರ ಅಂಗಡಿ ಗ್ರಾಮವಾಗಿ ಬದಲಾಗಿದ್ದು ಹೇಗೆ ಗೊತ್ತಾ ಸ್ನೇಹಿತರೆ? ಈ ಶಶಾಂಕಪುರ ಹೊಯ್ಸಳರ ಕಾಲದಲ್ಲಿ ಬರೀ ಒಂದು ಹಳ್ಳಿಯಾಗಿರಲಿಲ್ಲ, ಬದಲಾಗಿ ದಕ್ಷಿಣ ಭಾರತದ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿತ್ತು. ಸುತ್ತಮುತ್ತಲಿನ ಜನ ವ್ಯಾಪಾರಕ್ಕಾಗಿ ಇಲ್ಲಿಗೆ ಬರುತ್ತಿದ್ದರು. ಜನರು ಇಲ್ಲಿಗೆ ಬರುವಾಗ ಶಶಾಂಕಪುರಕ್ಕೆ ಹೋಗೋಣ ಎನ್ನುವ ಬದಲು ಅಲ್ಲಿನ ಸಾಲು ಸಾಲು ಮಾರುಕಟ್ಟೆಗಳನ್ನು ಕಂಡು ಅಂಗಡಿಗೆ ಹೋಗೋಣ, ಅಂಗಡಿ ಎಲ್ಲಿದೆ ಎಂದು ಉಚ್ಚರಿಸಿದರು. ಆ ಕಾಲದ ಆಡು ಭಾಷೆಯಲ್ಲಿ ಈ ಗ್ರಾಮ ಎಷ್ಟು ಪ್ರಸಿದ್ಧಿಯಾಯಿತೆಂದರೆ ಕಾಲಕ್ರಮೇಣ ಅಧಿಕೃತ ಹೆಸರೇ ಮರೆಯಾಗಿ ಕೇವಲ ಅಂಗಡಿ ಎಂಬ ಹೆಸರು ಶಾಶ್ವತವಾಗಿ ಉಳಿದುಬಿಟ್ಟಿತು. ಇಂದು ಇದು ಪುಟ್ಟ ಗ್ರಾಮವಾಗಿರಬಹುದು, ಆದರೆ ಇದರ ಪ್ರತಿ ಕಲ್ಲಿನಲ್ಲೂ ಅಂದಿನ ವೈಭವದ ವ್ಯಾಪಾರದ ಕತೆ ಅಡಗಿದೆ. ನೋಡಿದ್ರಲ್ಲ, ಹೊಯ್ಸಳರ ಇತಿಹಾಸದ ಅಡಿಪಾಯವೇ ಈ ನಮ್ಮ ಜಿಲ್ಲೆಯ ಅಂಗಡಿ ಗ್ರಾಮ. ನಾನು ಕೂಡ ಇದೇ ಮಣ್ಣಿನ ಮಗಳಾಗಿರೋದು ನನಗೆ ನಿಜಕ್ಕೂ ಹೆಮ್ಮೆಯ ವಿಷಯ. ಹೆಸರೇ ಇತಿಹಾಸವಾಗಿ ಬದಲಾದ ಈ ಅದ್ಭುತ ಜಾಗ ಇವತ್ತು ನಮ್ಮ ನಡುವೆ ಒಂದು ಸುಂದರ ಪ್ರವಾಸಿ ತಾಣವಾಗಿ ಉಳಿದುಕೊಂಡಿದೆ. ಇತಿಹಾಸ ಎಂದರೆ ಕೇವಲ ಪುಸ್ತಕದ ಪುಟಗಳಲ್ಲ, ಅದು ನಮ್ಮ ಸುತ್ತಮುತ್ತಲಿನ ಮಣ್ಣಿನ ಕಣದಲ್ಲಿ ಅಡಗಿದೆ. ಒಮ್ಮೆ ಸಮಯ ಮಾಡಿಕೊಂಡು ಈ ಶಶಾಂಕಪುರ ಅಥವಾ ನಮ್ಮ ಹೆಮ್ಮೆಯ ಅಂಗಡಿ ಗ್ರಾಮಕ್ಕೆ ಭೇಟಿ ನೀಡಿ. ನಮ್ಮ ಜಿಲ್ಲೆಯ ಈ ಶ್ರೀಮಂತ ಪರಂಪರೆಯನ್ನು ನಾವೆಲ್ಲರೂ ಸೇರಿ ಮುಂದಿನ ಪೀಳಿಗೆಗೆ ಪರಿಚಯಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.